ಚುನಾವಣೆ ಬಿಸಿಯ ನಡುವೆ ಹುಬ್ಬಳ್ಳಿಯಲ್ಲಿ ನೇಹಾ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ಹಾಗೆ ಸಿಐಡಿ ಅಧಿಕಾರಿಗಳು ಇವತ್ತು ನೇಹಾ ಪೋಷಕರನ್ನ ಭೇಟಿಯಾದರು, ನೇಹಾ ಮನೆಗೆ ತೆರಳಿ ಪೋಷಕರ ಜೊತೆಗೆ ಮಾತನಾಡಿದ್ರು. ಹಾಗೆ ಪೋಷಕರಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಪೋಷಕರ ಜೊತೆಗೆ ಮಾತನಾಡಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ನೇಹಾ ಮನೆಗೆ ತೆರಳ್ತಾ ಇದ್ದಾರೆ, ಹುಬ್ಬಳ್ಳಿಗೆ ಬಂದಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರ ನಿವಾಸಕ್ಕೂ ಕೂಡ ತೆರಳಿ ಪೋಷಕರ ಜೊತೆ ಮಾತನಾಡಲಿಕ್ಕಿದ್ದಾರೆ. ಅದಕ್ಕೂ ಮುಂಚೆ ಸಿದ್ದರಾಮಯ್ಯ ಮಾತನಾಡಿ ಖಡಾಖಂಡಿತವಾಗಿ ಈ ಆರೋಪಿ ಏನಿದ್ದಾನೆ ಫಯಾಜ್, ಆತನಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡಿಸ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ಆಂಗಲ್ದಲ್ಲಿ ನಾವು ಕಂಪ್ಲೀಟ್ಲಿ ತನಿಖೆ ಮಾಡ್ತಾ ಇದ್ದೇವೆ. ನಿಮ್ಮ ಕುಟುಂಬದ ಸಹಕಾರ ಬೇಕು. ಆರೋಪಿಗೆ ಕಠಿಣ ಶಿಕ್ಷೆ ಲವ್ ಜಿಯಾದ ಆಂಗಲ್ ಇದೆ ಅನ್ನುವಂಥದ್ದನ್ನ ಅನೇಕರು ಹೇಳಿದ್ದಾರೆ, ಅವ್ರ ತಂದೆನೂ ಹೇಳಿದ್ದಾರೆ. ಹುಬ್ಬಳ್ಳಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ಸತ್ಯ ಬಯಲಾಗ್ತಾನೆ ಇದೆ. ಪ್ರಕರಣದ ತನಿಖೆ ತೀವ್ರಗೊಳಿಸಿರೋ ಸಿಐಡಿ ಅಧಿಕಾರಿಗಳು ಇವತ್ತು ನಿರಂಜನ್ ಹಿರೇಮಠ್ ಮನೆಗೆ ಆಗಮಿಸಿ ಪೋಷಕರ ಬಳಿ ಹೇಳಿಕೆ ಪಡೆದುಕೊಂಡಿದ್ದಾರೆ. ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್, ಎಸ್ಪಿ ವೆಂಕಟೇಶ್ ನೇತೃತ್ವದ ತಂಡ ನೇಹಾ ತಂದೆ ನಿರಂಜನ್, ತಾಯಿ ಗೀತಾ ಹೇಳಿಕೆ ಪಡೆದುಕೊಂಡಿದ್ದಾರೆ. ಸಿಐಡಿ ಅಧಿಕಾರಿಗಳು ಭೇಟಿ ಮಾಡಿದ ಬಳಿಕ ಮಾತನಾಡಿದ ನೇಹಾ ತಂದೆ ನಿರಂಜನ್, ಕೆಲ ದಿನಗಳಿಂದ ಅನಾಮಿಕರು ಮನೆ ಸುತ್ತಮುತ್ತ ಓಡಾಡ್ತಿದ್ದಾರೆ, ಇದನ್ನ ಸಿಐಡಿ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ ಅಂತ ತಿಳಿಸಿದ್ದಾರೆ. ನಮಗೂ ಕೂಡ ಅನೇಕ ಮಾಹಿತಿಯನ್ನು ಕೂಡ ಕೊಡ್ಲಿಕ್ಕೆ ಹೇಳಿದರು, ನಮಗೆ ಸಹಕಾರವನ್ನು ಕೇಳಿದರು. ಮತ್ತು ಎಲ್ಲ ಆ್ಯಂಗಲ್ದಲ್ಲಿ ನಾವು ಕಂಪ್ಲೀಟ್ಲಿ ತನಿಖೆ ಮಾಡ್ತಾ ಇದ್ದೇವೆ. ನಿಮ್ಮ ಕುಟುಂಬದ ಸಹಕಾರ ಬೇಕು ಅನ್ನೋ ಮಾತು ಎಡಿಜಿಪಿ ಸಾಹೇಬರು ಮತ್ತು ಇನ್ವೆಸ್ಟಿಗೇಷನ್ ಆಫೀಸರು ವೆಂಕಟೇಶ್ ಸಾಹೇಬರು ಕೂಡ ಬಂದಿದ್ದರು. ಈಗಾಗಲೇ ಆರೋಪಿ ಫಯಾಜ್ನನ್ನ ಕೊಲೆ ಮಾಡಿದ ಸ್ಥಳಕ್ಕೆ ಕರೆದೊಯ್ದು ಮಹಜರು ಮಾಡಿಸಿದ್ದು, ಮತ್ತೊಂದೆಡೆ ಫಯಾಜ್ನ ವಿಚಾರಣೆ ಕೂಡ ನಡೀತಿದೆ. ಫಯಾಜ್ ವಿಚಾರಣೆ ವೇಳೆ ಮತ್ತಷ್ಟು ಆತಂಕಕಾರಿ ವಿಷಯ ಬೆಳಕಿಗೆ ಬಂದಿವೆ. ಅದೇನು ಅಂದ್ರೆ, ಕೊಲೆ ಮಾಡೋ ಕೆಲ ದಿನಗಳ ಮುಂಚೆ ಫಯಾಜ್ ನೇಹಾ ಮನೆ ಸುತ್ತ ಓಡಾಡಿದ್ದ. ಕೊಲೆ ಮಾಡೋ 5 ದಿನ ಮುಂಚೆ ಚಾಕುವನ್ನು ಖರೀದಿಸಿದ್ದ. ಅಂದ್ರೆ ಕೊಲೆ ಮಾಡೋಕೆ ಅಂತಾನೆ ಫಯಾಜ್ ಎಲ್ಲಾ ರೀತಿ ತಯಾರಿ ಮಾಡ್ಕೊಂಡಿದ್ದ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಈ ಹಿಂದೆ ಎಚ್.ಕೆ. ಪಾಟೀಲ್ ಕರೆ ಮಾಡಿದಾಗ ದೂರವಾಣಿ ಮೂಲಕ ನ್ಯಾಯ ಕೊಡಿಸೋ ಭರವಸೆ ನೀಡಿದ್ದ ಸಿಎಂ ಸಿದ್ದರಾಮಯ್ಯ, ವಿದ್ಯಾರ್ಥಿನಿ ನೇಹಾ ಕೊಲೆಯನ್ನ ಖಂಡಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೊಲೆ ಆರೋಪಿಗೆ ಘೋರ ಶಿಕ್ಷೆ ಕೊಡಿಸೋಕೆ ಎಲ್ಲಾ ಪ್ರಯತ್ನವನ್ನು ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಕೊಲೆಯನ್ನು ಈಗಾಗಲೇ ಖಂಡಿಸಿದ್ದೀನಿ, ಈಗಲೂ ಕೂಡ ಖಂಡಿಸ್ತೇನೆ. ಅದನ್ನು ಈಗಾಗಲೇ ಸಿಐಡಿ ಕೊಟ್ಟಿದ್ದೀವಿ. ಆರೋಪಿಗೆ ಶಿಕ್ಷೆ ಕೊಡಿಸ್ಬೇಕು, ಕಠಿಣವಾದಂಥ ಶಿಕ್ಷೆ ಕೊಡಿಸ್ಬೇಕು. ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಕೂಡ ಮಾತಾಡಿದ್ದೀನಿ. ಅವರಿಗೆ ಕ್ಯಾಪಿಟಲ್ ಇಂಪ್ರಿಸನ್ಮೆಂಟ್ ಅಂತ ಘೋರ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಪೊಲೀಸ್ನವರಿಗೆ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಮಾತಾಡಿದ್ದೀನಿ. ಇನ್ನು ನೇಹಾ ಹತ್ಯೆ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಿರುವ ಬಿಜೆಪಿ ನಾಯಕರು ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅಂತ ಆರೋಪಿಸಿದರು. ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೊಲೆಯಾದ ನೇಹಾಳನ್ನ ಫಯಾಜ್ ಮತಾಂತರ ಮಾಡೋಕೆ ಯತ್ನಿಸಿದ್ದ. ಹೀಗಂತ ನೇಹಾ ತಂದೆ ನಿರಂಜನ್ ತಮ್ಮ ಬಳಿ ಹೇಳಿದ್ದಾಗಿ ಹೇಳಿದ್ದಾರೆ. ನೇಹಾ ಕೊಲೆ ಕೇಸ್ ಲವ್ ಆಂಗಲ್ನಲ್ಲಿ ತನಿಖೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಇದರಲ್ಲಿ ಲವ್ ಜಿಯಾದ ಆಂಗಲ್ ಇದೆ ಅನ್ನುವಂಥದ್ದನ್ನ ಅನೇಕರು ಹೇಳಿದ್ದಾರೆ, ಅವ್ರ ತಂದೆನೂ ಹೇಳಿದ್ದಾರೆ. ಮತಾಂತರ ಆಗು ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು ಅಂತ ಅವರ ಮಗಳು ನನಗೆ ಹೇಳಿದ್ರು ಅನ್ನುವಂಥದ್ದನ್ನು ಅವರ ತಂದೆ ಹೇಳಿದ್ದಾರೆ. ಇನ್ನು ಹುಬ್ಬಳ್ಳಿಯ ಬಿಡನಾಳದಲ್ಲಿರುವ ನಿರಂಜನ್ ಮನೆಗೆ ಇವತ್ತು ಹಿಂದೂ ವಕೀಲರ ಸಂಘದ ಕಾರ್ಯಕರ್ತರು ಭೇಟಿ ನೀಡಿದ್ರು. ಸಂಚಾಲಕರಾಗಿರುವ ಅಶೋಕ್ ಅಣ್ವೇಕರ್ ಅಂಜುಮನ್ ಸಂಸ್ಥೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಅಂಜುಮನ್ ಕಾಲೇಜು ಕೊಠಡಿಗೆ ಹತ್ಯೆಯಾದ ನೇಹಾ ಹೆಸರಿಡಬೇಡಿ, ಶೌಚಾಲಯಕ್ಕೆ ಫಯಾಜ್ ಅಂತ ಹೆಸರಿಡಿ ಅಂತ ಕಿಡಿಕಾರಿದ್ರು. ಯಾರೋ ಒಬ್ರು ಬಂದರು, ನೇಹಾ ಹಿರೇಮಠನ ಹೆಸರಿನಲ್ಲಿ ಒಂದು ನಾವು ಕಟ್ಟಡಕ್ಕೆ ಹೆಸರನ್ನ ಇಡ್ತೀವಿ ಅಂತ ಹೇಳಿದ್ರು. ಏನು ಕಟ್ಟಡಕ್ಕೆ ಹೆಸರು ಇಡೋದ್ರ ಮುಖಾಂತರ ನೀವು ಏನು ಅವನು ಫಯಾಜನ್ನ ಏನು ಲವ್ ಜಿಯಾದ್ ಹೀರೋ ಮಾಡಲಿಕ್ಕೆ ಹೊಟ್ಟಿದ್ರಿ. ನಿಮಗೆ ಆ ಪರಿ ತಾಕತ್ತು ಮತ್ತು ಆ ಪರಿ ಕಳೆ ಇದ್ರೆ ನಿಮ್ಮ ಒಂದು ಏನು ಸ್ಕೂಲು ಕಾಲೇಜ್ ಇದೆ, ಆ ಒಂದು ಶೌಚಾಲಯಕ್ಕೆ ಫಯಾಜ್ ಅಂತ ಹೆಸರು ಇಡೋದ್ರ ಮುಖಾಂತರ ಆ ಒಂದು ಅಂಥ ಮಾನಸಿಕತೆಗೆ ವಿರೋಧವನ್ನು ವ್ಯಕ್ತಪಡಿಸ್ರಿ ಅಂತೇಳಿ ನಾನು ಅವರಿಗೆ ಕೂಡ ಒಂದು ಕರೆಯನ್ನು ಕೊಡ್ತೇನೆ. ಸದ್ಯ ನೇಹಾ ಕೊಲೆ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿರೋ ಸಿಐಡಿ ಟೀಮ್ ಎಲ್ಲ ಆಯಾಮದಲ್ಲೂ ವಿಚಾರಣೆ ಮಾಡ್ತಿದೆ. ತನಿಖೆ ಬಳಿಕ ಮತ್ತಷ್ಟು ಸತ್ಯಗಳು ಹೊರಬೀಳೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.